ನಾಗೇಂದ್ರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಡಿದಾಟಕ್ಕೆ ಕಾರಣವಾಗಿರೋ ಹೆಸರು. ವಾಲ್ಮೀಕಿ ನಿಗಮ ಹಗರಣವನ್ನ ಮುಂದಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಬಿಜೆಪಿಗೆ ಇದೀಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಸಿಬಿಐ ಬರೆದಿರುವ ಪತ್ರ ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ನಾಳೆ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಬಿಗ್ ಪ್ಲಾನ್ ಮಾಡಿದೆ. ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ಸಿಬಿಐ. ರಾಜ್ಯಪಾಲರಿಗೆ ಸಿಬಿಐ ಪತ್ರ ಬೆನ್ನಲ್ಲೇ ಜೋರಾಯಿತು ರಾಜಕೀಯ ಯುದ್ಧ. ನಾಗೇಂದ್ರ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧಪಡಿಸಿರುವ ಸಿಬಿಐ ನಾಗೇಂದ್ರ ವಿಚಾರಣೆಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ಸದ್ಯ ರಾಜ್ಯಪಾಲರು ಕಾನೂನು ತಜ್ಞರ ಮೊರೆ ಹೋಗಿದ್ದು ನಾಗೇಂದ್ರ ಪ್ರಾಸಿಕ್ಯೂಷನ್ ಭವಿಷ್ಯ ಗವರ್ನರ್ ಕೈಯಲ್ಲಿದೆ. ಹಾಗಾದರೆ ಏನಿದು ಪ್ರಾಸಿಕ್ಯೂಷನ್? ಅನುಮತಿ ಕೊಡಬಹುದಾ? ಅದನ್ನೇ ತೋರಿಸ್ತೀವಿ ನೋಡಿ. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 19ರ ಅಡಿಯಲ್ಲಿ ತನಿಖೆಗೆ ಗವರ್ನರ್ ಅನುಮತಿ ಅಗತ್ಯ ಇದೆ. ಅನುಮತಿ ಇಲ್ಲದೆ ಆರೋಪ ಪಟ್ಟಿಯನ್ನ ಕೋರ್ಟ್ ಪರಿಗಣಿಸುವುದಿಲ್ಲ. ಹೀಗಾಗಿ ಸಿಬಿಐ ಗವರ್ನರ್ಗೆ ಪತ್ರ ಬರೆದಿದೆ. ಸಿಎಂ ವಿರುದ್ಧದ ಕೇಸ್ ಆಗಿದ್ರೆ ರಾಜ್ಯಪಾಲರೇ ಅನುಮತಿ ಕೊಡಬಹುದು. ಸಚಿವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಸಂಪುಟದ ಸಲಹೆ ಪಡೆಯಬೇಕು. ಸಂಪುಟ ಪ್ರಾಸಿಕ್ಯೂಷನ್ಗೆ ಅನುಮತಿ ನಿರಾಕರಿಸಿದಾಗ ಮಾತ್ರ ರಾಜ್ಯಪಾಲರು ವಿವೇಚನಾಧಿಕಾರಿ ಬಳಸಿ ದಾಖಲೆ ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು. ಗವರ್ನರ್ ಅನುಮತಿ ನೀಡಿದ್ರೆ ನಾಗೇಂದ್ರ ವಿರುದ್ಧ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಲಿದೆ. ವಿವೇಚನೆ ಬಳಸಿ ರಾಜ್ಯಪಾಲರು ಅನುಮತಿ ನೀಡಿದ್ದನ್ನ ಪ್ರಶ್ನಿಸುವುದಕ್ಕೆ ಅವಕಾಶ ಇದೆ. ಸಚಿವ ಸಂಪುಟದ ಸಲಹೆ ಪಡೆದಿಲ್ಲ ಅಂತ ನಾಗೇಂದ್ರ ಪ್ರಶ್ನಿಸಬಹುದಾಗಿದೆ. ಹೀಗಾಗಿ ರಾಜ್ಯಪಾಲರ ನಿರ್ಧಾರದ ಮೇಲೆ ನಾಗೇಂದ್ರ ಕೇಸ್ ಭವಿಷ್ಯ ನಿಂತಿದೆ. ಸಿಬಿಐ ಪ್ರಾಸಿಕ್ಯೂಷನ್ಗೆ ಕೇಳಿರೋದಕ್ಕೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ರಾಜ್ಯ ಸರ್ಕಾರದ ಅನುಮತಿ ಕೇಳಬೇಕು ಅಂತ ಸಚಿವ ಪ್ರಿಯಾಂಕ್ ಗುಡುಗಿದ್ದಾರೆ. ಇಷ್ಟು ದಿನ ಇಲ್ಲದ್ದು ಮಂತ್ರಿ ಆದ್ಮೇಲೆ ಯಾಕೆ ಸಿಬಿಐ ಪತ್ರ ಬರೆದಿದ್ದಾರೆ ಅಂತ ಮಾಜಿ ಸಚಿವ ದಿನೇಶ್ ಪ್ರಶ್ನಿಸಿದ್ದಾರೆ. ಮಂತ್ರಿ ಆಗುವ ಮೊದಲೇ ಸಿಬಿಐನವರು ಅನುಮತಿ ಕೇಳಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ಯಾಕಂದರೆ ಸಿಬಿಐ ಪ್ರಾಸಿಕ್ಯೂಷನ್ ಕೇಳಬೇಕಂದ್ರೆ ಸ್ಟೇಟಿಗೆ ಫಸ್ಟ್ ಬರೀಬೇಕು. ಅವರು ತನಿಖೆ ಮಾಡಬೇಕಂದ್ರೂ ಕೂಡ ಸ್ಟೇಟಿಗೆ ಫಸ್ಟ್ ಬರೀಬೇಕು. ಇದು ಇಜ್ಜು ಸರ್ ಮತ್ತೆ ಯಾಕೆ ಸುಮ್ಮನೆ ಇದ್ರು? ಇವತ್ತೇ ಯಾಕೆ ಅವರು ಆ ರೀತಿ ಬರೀತಾ ಇದ್ದಾರೆ? ಮೊದಲೇ ಯಾಕೆ ಬರೆದಿರಲಿಲ್ಲ? ಇವತ್ತೇ ಯಾಕೆ ಅವ್ರು ಮಂತ್ರಿ ಆದ್ಮೇಲೆ ಬರೀಬೇಕಾ? ಅವ್ರು ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಅಂದ್ರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಅತ ಕೈ ನಾಯಕರ ಸಮರ್ಥನೆಗೆ ಕೇಂದ್ರ ಸಚಿವ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಛಲವಾದಿ ನಾರಾಯಣಸ್ವಾಮಿ ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತ ಎಚ್ಚರಿಸಿದ್ದಾರೆ. ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥಲ್ಲಿ ವಿಫಲರಾಗಿದ್ದಾರೆ ಅಂತಲೇ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟರ ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೆ ನಾವು ನಮ್ಮ ಹೋರಾಟವನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ದೇವೆ. ಸೋಮವಾರ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಮೆಗಾ ಪ್ಲಾನ್. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ತೀವ್ರಗೊಳಿಸಿದೆ. ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಪೊಲೀಸರ ಕಣ್ತಪ್ಪಿಸೋದಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ನೇತೃತ್ವದಲ್ಲಿ 3 ಪ್ರತ್ಯೇಕ ತಂಡಗಳನ್ನು ರಚಿಸಲಾಗಿದೆ. ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ತಲಾ 200 ಕಾರ್ಯಕರ್ತರನ್ನ ಕರೆತರೋದಕ್ಕೆ ಸೂಚಿಸಲಾಗಿದೆ. ಬೇರೆ ಬೇರೆ ಸ್ಥಳ ಮತ್ತು ಸಮಯಗಳಲ್ಲಿ ಏಕಾಏಕಿ ಮುತ್ತಿಗೆ ಹಾಕೋದಕ್ಕೆ ನಾಯಕರು ರಣತಂತ್ರ ರೂಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.